ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಪೂರ್ವಭಾವಿ ಸಭೆ ನಡೆಸಿ ಮಾತನಾಡಿದ ಅವರು ಮಾರ್ಚ್ 3ರಂದು ಭಾನುವಾರ ನಂಜನಗೂಡು ತಾಲೂಕಿನಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 26,492 ಮಕ್ಕಳಿಗೆ ಲಸಿಕೆ ಹಾಕಲಾಗುತ್ತದೆ. 20 ಪಿಎಚ್ಸಿ ಮೂಲಕ ಸುಮಾರು 220 ಬೂತ್ಗಳಲ್ಲಿ ಪೋಲಿಯೋ ಲಸಿಕೆ ಹಾಕಲು ಸಿದ್ಧತೆ ನಡೆಸಲಾಗಿದೆ ಎಂದರು. ಗ್ರಾಮೀಣ ಪ್ರದೇಶದಲ್ಲಿ 3 ದಿನಗಳ ಕಾಲ ಲಸಿಕೆ ಹಾಕಲಾಗುತ್ತದೆ. ಪಟ್ಟಣದ ಪ್ರದೇಶದಲ್ಲಿ 4 ದಿನಗಳ ಲಸಿಕೆ ಹಾಕಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಹಾಕಬೇಕು ಎಂದು ತಿಳಿಸಿದರು. ನಮಸ್ಕಾರ. 3ನೇ ತಾರೀಕು ಮಾರ್ಚ್ ರವಿವಾರ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್, ಇಮ್ಯುನೈಸೇಷನ್ ಪ್ರೋಗ್ರಾಮು ರಾಷ್ಟ್ರ ಮಟ್ಟದಲ್ಲಿ ನಡೆಯುತ್ತೆ. ಸೊ ಈ ಪ್ರೋಗ್ರಾಮಲ್ಲಿ ನಮ್ಮಲ್ಲಿ ಒಟ್ಟು 26,492 ಮಕ್ಕಳನ್ನ ಐಡೆಂಟಿಫೈ ಆಗಿದೆ. ಆ ಮಕ್ಕಳನ್ನ ನಾವು 100% ಅಚೀವ್ ಮಾಡಲೇಬೇಕು. ಅದರಲ್ಲಿ ನಾವು 20 PHC ಮೂಲಕ 45 ಸೂಪರ್ವೈಸರಲ್ಲಿ 220 ಬೂತ್ಗಳಲ್ಲಿ ನಾವು ಪಲ್ಸ್ ಪೋಲಿಯೋ ಪ್ರೋಗ್ರಾಮು ನಂಜನಗೂಡು ತಾಲೂಕಲ್ಲಿ ಜಾರಿ ಮಾಡ್ತೀವಿ. ಇದರಲ್ಲಿ ನಮ್ಮಲ್ಲಿ ರೂರಲಲ್ಲಿ 3 ದಿನ, ಅಂದರೆ ಮೊದಲನೇ ದಿನ ಬೂತ್ ಲೆವೆಲಲ್ಲೇ ಅಲ್ಲೇ 95% ಅಚೀವ್ ಮಾಡ್ತೀವಿ. ಅದಾದ ನಂತರ 2 ದಿನ ಟ್ರಾನ್ಸಿಟ್ ಆಗಿ ಎಲ್ಲೆಲ್ಲಿ ಆ ಪರ್ಟಿಕ್ಯುಲರ್ ಹೌಸಲ್ಲಿ ಹೋಗಿ ನಾವು ಕವರ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ ಟೌನಲ್ಲಿ 4 ದಿನ, ಮೊದಲನೇ ದಿನ ಅದೇ ರೀತಿ 95% ಮತ್ತು ಅದರ ನಂತರ 3 ದಿನ. ಸೊ ಎಲ್ಲ ಇಲಾಖೆಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಯಾರ್ದಾರ್ದು ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ. ಸೊ ಇದು 3ನೇ ತಾರೀಕು ಜಾರಿಗೆ ಬರುತ್ತೆ. ಸೊ ಎಲ್ಲರನ್ನೂ ಇದನ್ನು ಕರೆಕ್ಟಾಗಿ ರೀಚ್ ಮಾಡ್ಕೊಂಡು ಯುಟಿಲೈಸ್ ಮಾಡಬೇಕು ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಈಶ್ವರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.